ಮುಸ್ಲಿಂ ಲೀಗ್ ಒತ್ತಡಕ್ಕೆ ಬಲಿಯಾದ ಕಾಂಗ್ರೆಸ್, ಅಪೂರ್ಣ ವಂದೇ ಮಾತರಂ, ರಾಜ್ಯಪಾಲರು ಗರಂ. ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸರ್ಕಾರ ರಚನೆಯಾಗಿದೆ. ವಿ.ಡಿ. ಸತೀಶನ್ ನೇತೃತ್ವದ ಮುಸ್ಲಿಂ ಲೀಗ್ ಬೆಂಬಲಿತ ಸರ್ಕಾರ ತನ್ನ ಮೊದಲ ವಿಧಾನಸಭಾ ಕಲಾಪಕ್ಕೆ ಸಾಕ್ಷಿಯಾಯಿತು. ಮೊದಲ ಅಧಿವೇಶನದಲ್ಲೇ ಕೇರಳ ಕಾಂಗ್ರೆಸ್ ಸರ್ಕಾರ ದೇಶದ ಕಾನೂನು ಸಂವಿಧಾನಕ್ಕೆ ಘೋರ ಅಪಚಾರವನ್ನ ಎಸಗಿದೆ. ರಾಜ್ಯಪಾಲರು ಉಪಸ್ಥಿತರಿರುವಂತಹ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪೂರ್ಣ ವಂದೇ ಮಾತರಂ ಕಡ್ಡಾಯವಾಗಿದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರ ತನ್ನ ಅಂಗಪಕ್ಷ ಮುಸ್ಲಿಂ ಲೀಗ್ನ ಒತ್ತಾಯಕ್ಕೆ ಮಣಿದು ಕೇರಳ ವಿಧಾನಸಭೆಯಲ್ಲಿ ಅಪೂರ್ಣ ವಂದೇ ಮಾತರಂ ಅನ್ನು ನುಡಿಸಿದೆ. ಇದು ದೇಶದ ಕಾನೂನು, ರಾಜ್ಯಪಾಲರು ಮತ್ತು ಸಂವಿಧಾನಕ್ಕೆ ಮಾಡಿದ ಅಪಚಾರ ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜೇಂದ್ರ ಅರ್ಲೇಕರ್ ಅವರು ಲೋಕಭವನದಿಂದ ಸೂಚನೆ ನೀಡಿದರೂ ಕೂಡ ಸರ್ಕಾರ ನಿಯಮವನ್ನ ಮೀರಿದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ವಿ.ಡಿ. ಸತೀಶನ್ ಸರ್ಕಾರ ಜಮಾತೆ ಇಸ್ಲಾಂ ಒತ್ತಡಕ್ಕೆ ಬಲಿಯಾಗಿದೆ ಅಂತ ಬಿಜೆಪಿ ಶಾಸಕ ವಿ. ಮುರಳೀಧರನ್ ಕಿಡಿಕಾರಿದ್ದಾರೆ.